ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕರಿಚಟ್ಟಿಗೆ ಸ್ವಾಗತ. ಇವತ್ತು ನಾವು ಒಂದು ಅದ್ಭುತವಾದಂತಹ ರುಚಿಕರವಾದಂತಹ ಬೇಬಿ ಕಾರ್ನ್ ಫ್ರೆಂಚ್ ಫ್ರೈ ಮಾಡೋಣ. ಇದು ಭಾಳ ಉತ್ತಮವಾಗಿರುತ್ತೆ, ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ತುಂಬ ರುಚಿಯಾಗಿರುತ್ತೆ. ಇದು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಒಂದಷ್ಟು ಬೇಬಿ ಕಾರ್ನ್ನ ವಾಶ್ ಮಾಡಿ ಕ್ಲೀನ್ ಮಾಡಿ ತೊಗೊಂಡಿದ್ದೀವಿ. ಇನ್ನು ಇದನ್ನು ಈ ರೀತಿ 4 ಪೀಸಾಗಿ ಕಟ್ ಮಾಡಬೇಕು. ಉದ್ದುದ್ದಕ್ಕೆ ಈ ರೀತಿಯಾಗಿ ಎಲ್ಲವನ್ನು ಕಟ್ ಮಾಡಿ ರೆಡಿ ಮಾಡಿ ಇಡುವ. ಇದು ತುಂಬ ಸಿಂಪಲಾಗಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡದೆ ಮಾಡ್ಕೋಬೋದು ಮನೆಯಲ್ಲೇ. ಯಾವುದೇ ರೆಸ್ಟೋರೆಂಟಿಗೂ ರುಚಿಗೂ ಏನೂ ಕಮ್ಮಿ ಇರಲ್ಲ, ಭಾಳ ಉತ್ತಮವಾಗಿರುತ್ತೆ, ನಿಮಗೆ ಇಷ್ಟ ಆಗುತ್ತೆ. ಇದು ನೀವು ಏನೋ ಪಾರ್ಟಿಗಾಗಲಿ ಮನೆಯಲ್ಲಿ ಸ್ನ್ಯಾಕ್ಸ್ ಎಲ್ಲ ಇದಕ್ಕೆ ಎಲ್ಲ ಯೂಸ್ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಇದು ನೋಡಿ, ಈ ಥರ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಾಯ್ತು. ಈಗ ನೋಡಿ, ಈ ರೀತಿ ಕಟ್ ಮಾಡಿ ಆಗಿದೆ. ಇನ್ನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋಣ. ಇನ್ನೊಂದು ತಟ್ಟೆಗೆ ಹಾಕಿಬಿಟ್ಟು ಕಾರ್ನ್ಫ್ಲೋರನ್ನ ಯೂಸ್ ಮಾಡಬೇಕು. ಒಂದು 3ರಿಂದ 4 ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಯೂಸ್ ಮಾಡುವ. ಇನ್ನು ಆಗಲೇ ನಾವು ಕಟ್ ಮಾಡಿಟ್ಟಂಥ ಕರಿ ಲೀವ್ಸ್ನ ಇದಕ್ಕೆ ಆ್ಯಡ್ ಮಾಡುವ. ಹಾಗೆ 1.5 ಟೇಬಲ್ ಸ್ಪೂನಷ್ಟು ರೈಸ್ ಫ್ಲೋರ್ ಅಕ್ಕಿ ಹಿಟ್ಟನ್ನು ಉಪಯೋಗಿಸಬೇಕು, ಒಳ್ಳೆ ಕ್ರಿಸ್ಪಿನೆಸ್ ಬರುತ್ತೆ. ಹಾಗೆ 1 ಟೀ ಸ್ಪೂನ್ನಷ್ಟು ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡುವ. ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಬೋದು, ನಿಮ್ಗೆ ಬಿಟ್ಟಿದ್ದು. ಹಾಗೆ ಚಿಲ್ಲಿ ಪೌಡ್ರ್, ಇದು ಬಂದು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀವಿ. ಜಾಸ್ತಿ ಖಾರ ಯೂಸ್ ಮಾಡಲ್ಲ ಅಂತ ಕಮ್ಮಿ ತೊಗೊಂಡಿದ್ದೀವಿ, ನಿಮಗೆ ಬೇಕಾದಷ್ಟು ಯೂಸ್ ಮಾಡ್ಕೋಬೋದು. ಹಾಗೆ ಉಪ್ಪು, ಸ್ವಲ್ಪ ಟರ್ಮರಿಕ್ ಪೌಡರ್, ಅರಿಶಿನ ಪುಡಿಯನ್ನು ಸ್ವಲ್ಪ ಆ್ಯಡ್ ಮಾಡುವ. ಹಾಗೆ ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿ ಕೈಯಲ್ಲಿ ಈ ಥರ. ಆಮೇಲೆ ಒಂದು ಸ್ವಲ್ಪ ನೀರನ್ನು ಚಿಮುಕಿಸಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಮಸಾಲೆ ಎಲ್ಲ ಕರೆಕ್ಟಾಗಿ ಒಂದು ಸರಿ ಅದಕ್ಕೆ ಹಿಡಿಯೋ ಥರ, ಜಾಸ್ತಿ ನೀರು ಹಾಕಬಾರ್ದು. ಒಂದು ಸ್ವಲ್ಪ ಗರಂ ಮಸಾಲ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ. ಒಂದು ಟೀ ಸ್ಪೂನಷ್ಟು ಬೇಕಾದಷ್ಟು ಹಾಕೋಬೋದು, ಜಾಸ್ತಿ ಬೇಡ. ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ ನೋಡಿ, ಈ ರೀತಿಯಲ್ಲಿ ರೆಡಿ ಮಾಡಿ ಇಟ್ಕೋಬೇಕು. ತುಂಬ ವಾಟರ್ ಆಗಬಾರ್ದು. ಇವಾಗ ಇದು ಕರೆಕ್ಟಾಗಿದೆ, ಎಲ್ಲ ಮಿಕ್ಸ್ ಆಗಿ ರೆಡಿಯಾಗಿದೆ. ಇನ್ನು ಸ್ವಲ್ಪ ಆಯಿಲ್ ಬಿಸಿ ಮಾಡಬೇಕು ನಾವು, ಅದನ್ನು ಡೀಪ್ ಫ್ರೈ ಮಾಡಿ ತೆಗಿಯೋದಕ್ಕೆ. ಎಣ್ಣೆ ಬಿಸಿ ಆದಮೇಲೆ ನಾವು ಬೇಬಿ ಕಾರ್ನ್ಸ್ನ ಈ ಥರ ಎಣ್ಣೆಗೆ ಹಾಕಬೇಕು, ಆಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಎಲ್ರಿಗೂ ಇಷ್ಟ ಆಗುವಂಥ ಡಿಶ್ಶು. ನೀವು ಒಂದು ಸರಿ ಮಾಡಿ ನೋಡಿ ಫ್ರೆಂಡ್ಸು, ಮನೆಯಲ್ಲಿ ತುಂಬ ಸೂಪರಾಗಿದೆ. ನೋಡಿ, ಒಳ್ಳೆ ಫ್ರೈ ಆಗಿದೆ. ಈಗ ಇದನ್ನು ಇನ್ನೊಂದು ತಟ್ಟೆಗೆ ಶಿಫ್ಟ್ ಮಾಡುವ. ಇನ್ನೊಂದು ಸ್ವಲ್ಪ ಒಂದು ಬೌಲಲ್ಲಿ ಮ್ಯಾಂಗೋ ಪೌಡ್ರು, ಪುದೀನ ಪೌಡ್ರು ಮತ್ತು ಸಾಲ್ಟ್ ತೊಗೊಂಡಿದ್ದೀವಿ, ಮಿಕ್ಸ್ ಮಾಡಿದ್ದೀವಿ. ಇನ್ನು ಮ್ಯಾಂಗೋ ಪೌಡ್ರ್ ಇಲ್ಲಾಂದರೆ ನಿಮಗೆ ಚಾಟ್ ಮಸಾಲನ ಯೂಸ್ ಮಾಡ್ಕೋಬೋದು.
ಇದು ತುಂಬ ಉತ್ತಮವಾಗಿದೆ ನೋಡಿ. ಈ ಥರ ಸರ್ವಿಂಗ್ ಪ್ಲೇಟಿಗೆ ಹಾಕಿ ಇದರ ಜೊತೆ ಈ ಮಸಾಲ ಪೌಡ್ರನ್ನ ಹಾಕಿ ಜೊತೆಗೆ ಸ್ವಲ್ಪ ಸಾಸ್ ಏನಾದರೂ ಇದ್ದರೆ ಅಲ್ಟಿಮೇಟ್ ಆಗಿರುತ್ತೆ. ನೀವು ಇದನ್ನು ಮನೆಯಲ್ಲಿ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ಸಣ್ಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ಥರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇದು ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ಎಲ್ರಿಗೂ ಬೈ ಬಾಯ್.